ಭಟ್ಕಳದ ಮುಗ್ಧಂ ಕಾಲೋನಿಯ ಅರಣ್ಯ ಪ್ರದೇಶದಲ್ಲಿ ರಾಶಿ ಮೂಳೆಗಳು ಪತ್ತೆಯಾಗಿದ್ದು ಗೋವುಗಳ ಮಾರಣ ಹೋಮ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಭಟ್ಕಳದ ಮುಗ್ಧಂ ಕಾಲೋನಿ ಮೇಲಿನ ಗುಡ್ಡ ಪ್ರದೇಶದಲ್ಲಿ ರಾಶಿ ಮೂಳೆಗಳು ಪತ್ತೆಯಾಗಿವೆ. ಕೆಲ ದಿನಗಳ ಹಿಂದೆ ಇದೇ ಪ್ರದೇಶದಲ್ಲಿ ಗೋಹತ್ಯೆ ಮಾಡಿದ ರಕ್ತದ ಕಲೆಗಳು ಮೂಳೆಗಳು ಸ್ಥಳದಲ್ಲಿ ಪತ್ತೆಯಾಗಿದ್ದವು. ಈಗ ರಾಶಿ ಮೂಳೆಗಳು ಪತ್ತೆಯಾಗಿರುವುದನ್ನು ಗಮನಿಸಿದರೆ ದನಗಳ ಮಾರಣ ಹೋಮ ನಡೆದಿರುವ ಶಂಕೆಯನ್ನು ಆ ಭಾಗದ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ದೊರೆಯುತ್ತಿದ್ದಂತೆ ಭಟ್ಕಳ ಪುರಸಭೆ ಸಿಬ್ಬಂದಿಯು ಈ ಮೂಳೆಗಳ ರಾಶಿಯನ್ನು ವೇಸ್ಟೇಜ್ ಟ್ಯಾಂಕ್ ಹಾಕಿರುವ ಮಾಹಿತಿ ಇದೆ. ಸ್ಥಳೀಯರು ಹಾಗೂ ಹಿಂದೂ ಮುಖಂಡರು ಘಟನಾ ಸ್ಥಳಕ್ಕೆ ತೆರಳುವ ಮುನ್ನವೇ ಸಾಕಷ್ಟು ಮೂಳೆಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ ಎಂದು ಹಿಂದೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಟ್ಕಳದಲ್ಲಿ ಸೈಲೆಂಟ್ ಆಗಿ ಗೋಗಳ ಮಾರಣ ಹೋಮ ನಡೆಯುತ್ತಿದೆಯಾ ಎಂಬ ಅನುಮಾನ ಬಲವಾಗಿ ಮೂಡಿರುವ ಬಗ್ಗೆ ಹಿಂದೂ ಮುಖಂಡರು ಆರೋಪ ಮಾಡಿದ್ದು, ಪೊಲೀಸರು ಮಾತ್ರ ಈ ಪ್ರಕರಣದ ಬಗ್ಗೆ ಸೈಲೆಂಟ್ ಆಗಿರುವುದು ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. 2-3 ದಿವಸದ ಹಿಂದಿನಿಂದ ಮುಗ್ಧಂ ಕಾಲೋನಿ ಗುಡ್ಡದ ಮೇಲೆ ದನದ ಎಲುಬು, ಚರ್ಮಗಳು, ಇನ್ನಿತರ ವಸ್ತುಗಳು ಕಂಡು ಬಂದಿರ್ತದೆ. ಆ ದೃಷ್ಟಿಯಿಂದ ಅದು ಎಲ್ಲ ಕಡೆ ಹರಡಿದೆ. ಅದು ಆ ಮಾಂಸ ಮತ್ತು ಮೂಳೆಗಳು ಎಲ್ಲ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕೆರೆಗಳಿದೆ, ಬಾವಿಗಳಿದೆ, ಆ ನೀರು ಕಲುಷಿತವಾಗ್ತಾ ಇದೆ. ಆ ದೃಷ್ಟಿಯಿಂದ ಮತ್ತು ರೋಗ ರುಜಿನಗಳು ಹರಡುವಂಥ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಈ ಮತ್ತು ಮೂಳೆ ಮಾಂಸವನ್ನು ಆ ಗುಡ್ಡದ ಮೇಲೆ ಅರಣ್ಯ ಇಲಾಖೆಯ ಅರಣ್ಯ ಇಲಾಖೆಯ ಅದಕ್ಕೆ ಆಸ್ಪದ ಕೊಟ್ಟಿದೆಯಾ ಅನ್ನೋ ಬಗ್ಗೆ ಯಕ್ಷ ಪ್ರಶ್ನೆ. ಅರಣ್ಯ ಇಲಾಖೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ? ಅರಣ್ಯ ಇಲಾಖೆಯವರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರಾ? ಸಾಮಾನ್ಯವಾಗಿ ಅರಣ್ಯ ಇಲಾಖೆಯವರು ಯಾವುದಾದ್ರು ಒಂದು ಸಣ್ಣ ಪುಟ್ಟ ಬಡವರು ಮನೆ ಮಾಡಿದ್ರೆ ಅದನ್ನು ಕಿತ್ತೊಗೆಸುವಂಥ ಕೆಲಸ ಮಾಡ್ತಾರೆ ಅರಣ್ಯ ಇಲಾಖೆಯವರು. ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಇದೊಂದು ಕಣ್ಣಿಗೆ ಕಾಣದೇ ರೀತಿಯಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡಂಥ ಅರಣ್ಯ ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತೇನೆ. ನಾನೊಬ್ಬ ಪಶ್ಚಿಮ ಘಟ್ಟದ ಸಂರಕ್ಷಣೆ ಕಾರ್ಯಪಡೆಯ ನಿಗಮದ ಮಾಜಿ ಅಧ್ಯಕ್ಷನಾಗಿ ಇಷ್ಟೆಲ್ಲ ಗೊತ್ತಿದ್ದು ಅರಣ್ಯ ಇಲಾಖೆ ಈ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ. ಅರಣ್ಯ ಇಲಾಖೆ ತುರ್ತು ಕ್ರಮ ಕೈಗೊಳ್ಳಬೇಕನ್ನು ಈ ಮೂಲಕ ತಿಳಿಸ್ಕೊಳ್ತೇನೆ. ಮತ್ತೊಮ್ಮೆ ಈ ಕಾಂಗ್ರೆಸ್ ಸರ್ಕಾರ, ಈಗಿನ ಸಚಿವರು ಮಾಂಕಾಳು ವೈದ್ಯ ಅವರು ಯಾವಾಗಲೂ ಗೋ ಹತ್ಯೆ ಮಾಡೋನ, ಗೋ ಕದ್ದವ್ರನ್ನ ಗುಂಡಿಟ್ಟು ಕೊಲ್ಲಬೇಕು ಅನ್ನುವ ಮಾತನ್ನು ಒಂದು ಭಾಗದಲ್ಲಿ ಹೇಳ್ತಾರೆ. ಆದರೆ ನಿರಂತರವಾಗಿ ಒಂದು ಕೋಮಿನ ಮನವೊಲಿಸುವಂಥದ್ದು, ಕೋಮಿನ ಒಲವು ಮಾಡುವಂಥ ಇದು ಈಗ ಕಂಡು ಬರ್ತಾ ಇದೆ. ಹಿಂದುತ್ವ ಅನ್ನೋದು ಹೃದಯಾಂತರವಾಗಿ ಹಿಂದುತ್ವ ಇರಬೇಕು. ಮೇಲೋಟಕ್ಕೆ ತಾನು ಒಬ್ಬ ಹಿಂದೂ ಅಂತ ಹೇಳ್ತಾರೆ, ಅದು ಸಾಧ್ಯ ಇಲ್ಲ. ಹಾಗಾಗಿ ನಿಜವಾಗೂ ಅದರ ಈ ಗೋವನ್ನು ಕದ್ದಿ ಮಾರಾಟ ಮಾಡೋರನ್ನ ನಿಜವಾಗೂ ಅವರಿಗೆ ಗುಂಡಿಕ್ಕಬೇಕಾದ ಕರ್ತವ್ಯ ಈಗಿನ ಸಚಿವರದು. ನಿಜವಾಗೂ ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಳ್ಬೇಕಾದ್ರೆ ಇಷ್ಟು ಗೋವನ್ನು ಕಳ್ತನ ಆಗ್ತಾ ಇದೆ ಭಟ್ಕಳದಲ್ಲಿ. ಇವತ್ತು ಹೈನುಗಾರಿಕೆಗೆ ಸಾಮಾನ್ಯವಾಗಿ ಕಡು ಬಡವರು ಒಂದು ಗೋವನ್ನು ಸಾಕೊಂಡು ಅದರ ಹಾಲನ್ನು ಮಾರಾಟ ಮಾಡಿ ಜೀವನ ಸಾಗಿಸುವಂಥ ಪದ್ಧತಿ ಇದೆ. ಆದರೆ ಬಿಟ್ಟಂಥ ಗೋವು ಮನೆಗೆ ಬರ್ತಾ ಇಲ್ಲ. ಅದನ್ನಷ್ಟು ಗೋವನ್ನು ಕದ್ದಿ ಇವತ್ತು ಮಾಂಸ ಮಾಡಿ ಮಾರಾಟ ಮಾಡುವಂಥ ಒಂದು ದಂಧೆ, ಒಂದು ದೊಡ್ಡ ಮಟ್ಟದ ಜಾಲನೆ ಇದೆ. ಅವರನ್ನು ಕೇಳಿದ್ರೆ ಸಾಮಾನ್ಯವಾಗಿ ನಮಗೆ ಫೋನ್ ಬಂದು ಅಧಿಕೃತ ಮಾಹಿತಿ ಪ್ರಕಾರ ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಎಲ್ಲ ಇಲಾಖೆಗಳು ನಾವು ಹಣ ಕೊಡ್ತೇವೆ, ನಮ್ಮನ್ನು ಯಾರೂ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅನ್ನೋ ಭಾವನೆಗಳನ್ನು ವ್ಯಕ್ತ ಮಾಡ್ತಾರೆ. ಆದರೆ ಪೊಲೀಸ್ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ ಕಣ್ಣಿದ್ದು ಕುರುಡರಾಗೆ ನೋಡ್ಕೊಳ್ತಾ ಇದೆ. ಇದನ್ನು ಸಂಪೂರ್ಣ ಮಟ್ಟ ಹಾಕಲಿಲ್ಲ ಆದರೆ ಮುಂದೊಂದಿಗೆ ಇಲ್ಲಿಗೆ ಬಡ್ಕಳ ಆಗುವ ಸ್ಥಿತಿ ಇಲ್ಲ. ಯಾಕಂದ್ರೆ ದರೋಡೆಕೋರರ ಕೈಯಲ್ಲಿ ಹೋದಾಗ್ತದೆ. ಮಾಂಕಾಳು ವೈದ್ಯರು ನಿಜವಾಗೂ ಕಳಕಳಿ ಇದ್ದಾರೆ, ಇದನ್ನು ತಕ್ಷಣ ನಿಲ್ಲಿಸಬೇಕು. ಹೃದಯಾಂತ ಹಿಂದುತ್ವವನ್ನು ಮಾತಾಡುವವರು ನೀವು ಇದ್ದರೆ ನೀವು ಅದನ್ನು ಖಂಡಿಸಬೇಕು. ತಕ್ಷಣ ಅದನ್ನು ಕಡಿವಾಣ ಹಾಕಿದ್ರೆ ಮಾತ್ರ ನಾನು ನಿಮ್ಮನ್ನು ಒಪ್ಕೊಳ್ತೇವೆ ನಾವು. ಹಾಗಾಗಿ ಈ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಈ ಸಚಿವರಿಗೂ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇದನ್ನು ತಕ್ಷಣ ನಿಲ್ಲಿಸಿಲ್ಲ ಆದರೆ ನಮ್ಮದೇ ಆದ ಕರ್ತವ್ಯದಲ್ಲಿ ನಾವು ಹೋರಾಟ ಮಾಡಬೇಕು, ಅದನ್ನು ಖಂಡಿಸಬೇಕು. ಆ ಹೋರಾಟದ ಜೀವನವೇ ನಮ್ಮ ಹೋರಾಟ ಆಗಿದೆ. ಆ ಜೀವನ ಪರ್ಯಂತನೇ ಹೋರಾಟ ಮಾಡೋದು ನಮ್ಮ ಒಂದು ರಕ್ತಗತವಾಗಿ ಬಂದಿದೆ. ಹಾಗಾಗಿ ಹಿಂದುತ್ವ ಉಳಿಗಾಗಿ ಮತ್ತು ಭಟ್ಕಳದ ಉಳಿವಿಗಾಗಿ ನಾವು ಈ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಒಟ್ಟಾರೆ ಈ ಮೂಳೆಗಳ ರಾಶಿ ಪತ್ತೆಯಾಗಿರುವ ಪ್ರಕರಣ ಮುಂದೆ ಯಾವ ಸ್ವರೂಪ ಪಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.